ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 61. ಅರುಂಧತಿ ಅವರು ಕನ್ನಡಕವನ್ನು ತೆಗೆದಿಟ್ಟು ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು, ಇನ್ನಾದರೂ ಆದಿಗೆ ನಿಜವನ್ನು ಹೇಳುವ ಸಮಯ ಬಂದಿದೆ ಎಂದುಕೊಂಡು, ಆದಿಯನ್ನು ಕರೆದು, ಹೇಳುತ್ತೇನೆ ಕಂದ, ಹೇಳುತ್ತೇನೆ, ಹೀಗೆ ಬಾ, ಮೊದಲು ನೀನು ಶಾಂತವಾಗಿ ಕುಳಿತುಕೋ ಎಂದು ತಮ್ಮ ಪಕ್ಕದಲ್ಲೇ ಕೂರಿಸಿಕೊಳ್ಳುತ್ತಾರೆ ಆದಿಯನ್ನು. ಆದಿ ಕೆನ್ನೆಯ ಮೇಲೆ ಕೈಯಿಟ್ಟು ನೇವರಿಸುತ್ತಾ, ಆದರೆ ನಾನು ಎಲ್ಲ ವಿಷಯಗಳನ್ನು ನಿನಗೆ ಹೇಳಿದ ಮೇಲೆ ನೀನು ಆವೇಶ ಪಡಬಾರದು, ಕೋಪದಿಂದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಹಾಗಂತ ನನಗೆ ಮಾತು ಕೊಟ್ಟರೆ ಮಾತ್ರ ನಾನು ನಿನಗೆ ಎಲ್ಲವನ್ನ ಹೇಳುತ್ತೇನೆ ಎನ್ನುತ್ತಾರೆ ಅರುಂಧತಿಯವರು. ಬಹಳ ಕಷ್ಟದಿಂದ ಕೋಪವನ್ನು ಹತ್ತಿಕ್ಕಿಕೊಂಡ ಆದಿ, ಸರಿ ಗ್ರಾನಿ, ನಾನು ಆವೇಶ ಪಡಲ್ಲ, ಅಸಲಿಗೆ ಏನಾಯಿತು ಅಂತ ನನಗೆ ಹೇಳು ಎನ್ನುತ್ತಿದ್ದಂತೆ ಗಾನವಿ ಯಾರೆಂದು ಹೇಳಲು ಶುರು ಮಾಡುತ್ತಾರೆ ಅರುಂಧತಿ ಅವರು. ಹೇಳು ಗ್ರಾನಿ, ಗಾನವಿ ಯಾರು ಅಂದ ಮತ್ತೆ. ಗಾನವಿ ಬೇರಾರು ಅಲ್ಲ ಆದಿ, ನಿನ್ನ ಸ್ವಂತ ಸೋದರ ಮಾವನ ಮಗಳು, ನಿನಗೆ ಬಾವಿ ಪತ್ನಿ ಅಂದರು. ಗಾನವಿ ನನಗೆ ಬಾವಿ ಪತ್ನಿ ಆಗಿದ್ದರೆ ಇದುವರೆಗೂ ನನಗೆ ಒಬ್ಬಳು ಬಾವಿ ಪತ್ನಿ ಇದ್ದಾಳೆ ಅಂತ ಒಮ್ಮೆಯೂ ಹೇಳಲಿಲ್ಲ ಯಾಕೆ ಗ್ರಾನಿ? ಅಸಲಿಗೆ ಗಾನವಿಯ ತಂದೆ ತಾಯಿ ಹೇಗೆ ತೀರಿಕೊಂಡರು? ಏನಾಯಿತು ಗ್ರಾನಿ? ನಿನಗೆಲ್ಲವೂ ಗೊತ್ತಿದೆ ಅಂತ ಅಂದುಕೊಂಡಿದ್ದೀನಿ. ನೀನು ನನಗೆ ನಡೆದ ಪ್ರತಿಯೊಂದು ವಿಷಯವನ್ನು ಈಗಲೇ ಹೇಳಬೇಕು ಎಂದು ಗಟ್ಟಿಯಾಗಿ ಕೇಳಿದಾಗ, ಹೇಳುತ್ತೇನೆ ಎಂದು ಎಷ್ಟೋ ವರ್ಷಗಳಿಂದ ತಮ್ಮ ಮನಸ್ಸಿನಲ್ಲಿ ಗೂಡು ಕಟ್ಟಿಕೊಂಡಿದ್ದ ನೋವನ್ನೆಲ್ಲ ಇವತ್ತು ನಿನಗೆ ಹೇಳುತ್ತೇನೆ ಆದಿ ಅನ್ನುತ್ತಾ, ನಿನಗೆ ಗೊತ್ತಲ್ಲವೇ, ತಾತನವರದ್ದು ವಿದ್ಯಾಧರಪುರ ಎಂಬ ಹಳ್ಳಿ. ನಿಮ್ಮ ತಾತನಿಗೆ ವ್ಯವಸಾಯದಲ್ಲಿ ಆಸಕ್ತಿ ಇಲ್ಲದೆ ವ್ಯಾಪಾರದಲ್ಲಿ ಬೆಳೆಯಬೇಕೆಂದು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಇಲ್ಲಿಗೆ ಬಂದು ಅವರೇ ಸ್ವಂತವಾಗಿ ವ್ಯಾಪಾರ ಶುರು ಮಾಡಿ ಹಂತ ಹಂತವಾಗಿ ಬೆಳೆದು ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನನಗಿರುವ ಒಬ್ಬನೇ ಮಗ ಕೃಷ್ಣಕುಮಾರ್, ನಿಮ್ಮ ಅಪ್ಪ. ಅವನು ಮದುವೆಯ ವಯಸ್ಸಿಗೆ ಬರುತ್ತಿದ್ದಂತೆ ನಿಮ್ಮ ಅಪ್ಪನ ಮದುವೆಗಾಗಿ ಸಂಬಂಧಗಳನ್ನು ಹುಡುಕುತ್ತಿದ್ದೆವು. ನಿಮ್ಮ ತಾತನ ಊರಿನಲ್ಲಿ ಪರಿಚಯವಿದ್ದ ಸಂಬಂಧಿಕರ ಮದುವೆಗೆ ಹೋದಾಗ ಅಲ್ಲಿ ನಿಮ್ಮ ಅಮ್ಮನನ್ನು ನೋಡಿದೆವು. ನಾನು ಮತ್ತು ನಿಮ್ಮ ತಾತ, ನಿಮ್ಮ ಅಮ್ಮನದ್ದು ಮಧ್ಯಮ ವರ್ಗದ ಕುಟುಂಬವೇ ಆದರೂ ನೋಡಲು ಸುಂದರವಾದ ರೂಪ. ಆ ರೂಪಕ್ಕೆ ತಕ್ಕಂತೆ ಎಷ್ಟೋ ಗುಣವಂತೆ. ಹಿರಿಯರೆಂದರೆ ವಿನಯ, ಗೌರವ ಎಲ್ಲವೂ ಇತ್ತು. ನಿಮ್ಮ ಅಮ್ಮ ನಮಗೆ ಬಹಳ ಹಿಡಿಸಿದ್ದರಿಂದ ಕೃಷ್ಣನಿಗೆ ತಕ್ಕ ಹೆಂಡತಿಯಾಗುತ್ತಾಳೆ ಎಂದು ಭಾವಿಸಿ ಹೋಗಿ ಅವರ ಅಪ್ಪ ಅಮ್ಮನ ಬಳಿ ಸಂಬಂಧದ ಬಗ್ಗೆ ಮಾತನಾಡಿದೆವು. ಆ ಊರಿನಲ್ಲಿ ನಿಮ್ಮ ತಾತನವರಿಗಿದ್ದ ಹೆಸರು ತಿಳಿದು ದೊಡ್ಡ ಮನೆತನದ ಸಂಬಂಧ ತಾನಾಗಿಯೇ ಹುಡುಕಿಕೊಂಡು ಬಂದಿದೆ ಎಂದು ಅವರು ಸಂತೋಷದಿಂದ ಮದುವೆಗೆ ಒಪ್ಪಿಕೊಂಡರು. ಕೃಷ್ಣಗೂ ಕೂಡ ರಂಜಿನಿ ಬಹಳ ಹಿಡಿಸಿದ್ದರಿಂದ ಅವನು ಕೂಡ ಸಂತೋಷದಿಂದ ಮದುವೆಗೆ ಒಪ್ಪಿಕೊಂಡನು. ಹಾಗೆ ಅವರಿಬ್ಬರ ಮದುವೆ ನಡೆದು ಹೋಯಿತು. ರಂಜಿನಿ ತನ್ನ ರೂಪ ಗುಣಕ್ಕೆ ತಕ್ಕಂತೆಯೇ ಮನೆಯಲ್ಲಿ ಅಚ್ಚುಕಟ್ಟಾಗಿ ನಡೆದುಕೊಳ್ಳುತ್ತಾ ಎಲ್ಲರಿಗೂ ಸಂತೋಷವನ್ನು ಹಂಚಿದಳು. ನಿಮ್ಮ ಅಮ್ಮ ಅಪ್ಪನಿಗೆ ಒಬ್ಬರೆಂದರೆ ಒಬ್ಬರಿಗೆ ಪ್ರಾಣ. ಇಬ್ಬರೂ ತುಂಬ ಅನ್ಯೋನ್ಯವಾಗಿದ್ದರು. ಅವರ ಅನ್ಯೋನ್ಯತೆಯ ಸಂಕೇತವಾಗಿ ವರ್ಷದೊಳಗೆಯೇ ನೀನು ಹುಟ್ಟಿದೆ. ಅವರ ಸಂತೋಷಕ್ಕೆ ಮೇರೆಯೇ ಇರಲಿಲ್ಲ. ನಿನ್ನನ್ನು ತುಂಬ ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದಳು ರಂಜಿನಿ. ಈ ಮನೆಯಲ್ಲಿ ಮಹಾಲಕ್ಷ್ಮಿ ಎಂದರೆ ರಂಜಿನಿಯೇ ಆದಿ. ಕೆಲಸದವರನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಳು. ಅಷ್ಟು ಒಳ್ಳೆಯವಳು ಆದಿ ಅವಳು. ರಂಜಿನಿಗೆ ಒಬ್ಬನೇ ಒಬ್ಬ ಅಣ್ಣ, ಹೆಸರು ರಾಜೇಶ್. CBIನಲ್ಲಿ ಕೆಲಸ ಮಾಡುತ್ತಿದ್ದ. ಪೊಲೀಸ್ ಉದ್ಯೋಗವಾದ್ದರಿಂದ ಯಾವಾಗಲೂ ಊರಿಗೆ ದೂರವಾಗಿಯೇ ಇರುತ್ತಿದ್ದ. ರಂಜಿನಿ ಮದುವೆಯಾದ ಮೇಲೆಯೇ ರಾಜೇಶ್ಗೆ ಮದುವೆಯಾಯಿತು. ಅವನ ಹೆಂಡತಿಯ ಹೆಸರು ಮಾಧವಿ. ಅವಳು ಕೂಡ ತುಂಬ ಒಳ್ಳೆಯವಳು. ರಾಜೇಶ್ ಎಲ್ಲಿಗೆ ಹೋದರೆ ಅಲ್ಲಿಗೆ ಅವಳು ಕೂಡ ಹೊರಟು ಬಿಡುತ್ತಿದ್ದಳು. ನಿಮ್ಮ ಮಾವನನ್ನು ಬಿಟ್ಟು ಇರಲಾರದೆ ಹೋಗುತ್ತಿದ್ದಳು ಅವಳು. ನಿಮ್ಮ ತಾತ ಅಜ್ಜಿ ಮಾತ್ರ ಊರಿನಲ್ಲಿ ಇರುತ್ತಿದ್ದರು. ರಾಜೇಶ್ಗೆ CBIನಲ್ಲಿ ಕೆಲಸವಿದ್ದ ಕಾರಣ ಹೆಚ್ಚಾಗಿ ರಜೆಗಳು ಸಿಗುತ್ತಿರಲಿಲ್ಲ. ಅದಕ್ಕಾಗಿಯೇ ಬಹಳ ಅಪರೂಪಕ್ಕೆ ಊರಿಗೆ ಬಂದು ಹೋಗುತ್ತಿದ್ದ. ಹಾಗಾಗಿ ರಂಜಿನಿಯೇ ಹೆಚ್ಚಾಗಿ ತನ್ನ ತಂದೆ ತಾಯಿಯ ಬಳಿ ಹೋಗಿ ಬರುತ್ತಿದ್ದಳು.
ನೀನು ಹುಟ್ಟಿದ ಮೇಲೂ ಒಮ್ಮೆ ನಿನ್ನನ್ನು ಕರೆದುಕೊಂಡು ಹಾಗೆಯೇ ತವರು ಮನೆಗೆ ಹೋಗಿದ್ದಳು. ಅಲ್ಲಿನ ಶಿವಾಲಯದಲ್ಲಿ ಪೂಜಾರಿಗಳು ತುಂಬ ಮಹಿಮೆ ಉಳ್ಳವರು ಎಂದು ತಿಳಿದು ನಿನ್ನ ಜಾತಕವನ್ನು ತೋರಿಸಲು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದಳು. ನಿನ್ನನ್ನು ಕರೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ನಮಸ್ಕರಿಸಿ ಪೂಜಾರಿಯವರಿಗೆ ನಿನ್ನ ಜಾತಕವನ್ನು ತೋರಿಸಿದಳು ರಂಜಿನಿ. ಅವರು ನಿನ್ನ ಜಾತಕವನ್ನು ನೋಡಿ ನಿನ್ನದು ಮಹಾರಾಜ ಯೋಗವೇ ಆದರೂ ನಿನ್ನ ಜಾತಕದಲ್ಲಿ ಯಾವುದೋ ಕೆಲವು ಗಂಡಾಂತರಗಳಿವೆ ಎಂದು ಹೇಳಿದರು. ಇದರಿಂದ ರಂಜಿನಿ ತುಂಬ ಭಯಪಟ್ಟು ಹೋದಳು. ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಪೂಜಾರಿಯವರೇ ಎಂದು ಕೇಳಿದಾಗ, ಪ್ರತಿ ಸೋಮವಾರ ನಿಷ್ಠೆಯಿಂದ ಆ ಶಿವನಿಗೆ ಅಭಿಷೇಕ ಮಾಡಿಸು ತಾಯಿ ಎಂದು ಹೇಳಿದರು ಅವರು. ಹಾಗೆ ಮಾಡಿದರೆ ಆ ದೋಷಗಳು ದೂರವಾಗಬಹುದು ಎಂದು ಅವರು ಹೇಳಿದ್ದರಿಂದ ಹಾಗೆಯೇ ಆಗಲಿ ಎಂದು ಮನೆಗೆ ಬಂದಳು. ತವರು ಮನೆಗೆ ಹೋದಾಗ ಇದ್ದ ಸಂತೋಷ ಬರುವಾಗ ಇಲ್ಲದಿರುವುದರಿಂದ ಏನಾಯಿತು ಎಂದು ನಾನು ಕೇಳಿದಾಗ ಅಲ್ಲಿ ಪೂಜಾರಿಗಳು ಹೇಳಿದ ವಿಷಯವನ್ನು ತಿಳಿಸಿದಳು. ಇಂಥದ್ದನ್ನೆಲ್ಲ ಯಾಕೆ ನಂಬುತ್ತೀಯ ರಂಜಿನಿ ಎಂದರೆ, ನಿಮಗೆ ಗೊತ್ತಿಲ್ಲ ಅತ್ತೆಯವರೇ, ಅವರು ತುಂಬ ಮಹಿಮೆ ಉಳ್ಳವರು. ಅವರು ಏನು ಹೇಳಿದರೂ ಅದು ನಿಜವಾಗುತ್ತದೆ. ಆದಿಗೆ ಗಂಡಾಂತರಗಳು ದೂರವಾಗಬೇಕೆಂದರೆ ನಾನು ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿದಳು. ನಿನ್ನ ಇಷ್ಟ, ನಾನೇಕೆ ಬೇಡವೆನ್ನುವೆ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವುದಾದರೆ ಹಾಗೆಯೇ ಮಾಡು ಎಂದು ನಾನು ಕೂಡ ಒಪ್ಪಿಕೊಂಡೆ. ಹಾಗೆಯೇ ಅವಳು ಪ್ರತಿ ಸೋಮವಾರ ಹೋಗಿ ಶಿವನಿಗೆ ನಿನಗಾಗಿ ಶಿವಾಲಯದಲ್ಲಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿದ್ದಳು. ಹೀಗೆ ಕಾಲ ಕಳೆಯುತ್ತಿತ್ತು. ನಿನಗೆ ಸುಮಾರು 4 ವರ್ಷ ಇರಬಹುದು ಅಂದುಕೊಳ್ಳುತ್ತೇನೆ. ಆಗ ರಾಜೇಶ್ ಮತ್ತು ಮಾಧವಿಗೆ ಒಬ್ಬ ಮಗಳು ಹುಟ್ಟಿದ್ದಾಳೆ ಎಂದು ರಂಜಿನಿಗೆ ಸುದ್ದಿ ಬಂತು. ತನ್ನ ಅಣ್ಣನಿಗೆ ಮಗಳು ಹುಟ್ಟಿದ್ದಾಳೆಂದು ಎಷ್ಟೋ ಸಂಭ್ರಮಪಟ್ಟು ಹೋದಳು ರಂಜಿನಿ. ತಕ್ಷಣ ಅವಳನ್ನು ನೋಡಬೇಕೆಂದು ವಿದ್ಯಾಧರಪುರದಲ್ಲೇ ಅವರು ಇದ್ದುದರಿಂದ ತಕ್ಷಣ ಅಲ್ಲಿಗೆ ಹೊರಟಳು. ಅಂದು ನಾಮಕರಣವಿದ್ದುದರಿಂದ ಗಾನವಿ ಎಂದು ತನ್ನ ಸೋದರ ಸೊಸೆಗೆ ಅವಳೇ ಹೆಸರಿಟ್ಟಳು. ಗಾನವಿಯನ್ನು ನೋಡಿ ಅಚ್ಚ ತನ್ನಂತೆಯೇ ಇದ್ದಾಳೆಂದು, ಸೋದರತ್ತೆಯ ಹೋಲಿಕೆಯೊಂದಿಗೆ ಹುಟ್ಟಿದ್ದಾಳೆಂದು ಬಹಳ ಮುದ್ದಾಡಿದಳು ರಂಜಿನಿ. ಆ ಕ್ಷಣ ದೊಡ್ಡವಳಾದ ಮೇಲೆ ಗಾನವಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕೆಂದು ತುಂಬ ಬಲವಾಗಿ ಅಂದುಕೊಂಡಳು. ತಕ್ಷಣ ಆ ವಿಷಯವನ್ನು ತನ್ನ ಅಣ್ಣನನ್ನು ಕೂಡ ಕೇಳಿದಳು. ಅಣ್ಣ, ಗಾನವಿಯನ್ನು ನನ್ನ ಮನೆಯ ಸೊಸೆಯಾಗಿ ಮಾಡುತ್ತೀಯಾ ಎಂದು. ರಂಜಿನಿ ಕೇಳಿದ ಮಾತಿಗೆ ಅವರಿಬ್ಬರು ಮೊದಲು ಚಕಿತರಾದರು. ಆಮೇಲೆ ಸಂತೋಷದಿಂದ, ಇದಕ್ಕಿಂತ ಇನ್ನೇನು ಬೇಕು ತಾಯಿ, ನಿನ್ನ ಸೋದರ ಸೊಸೆಯನ್ನು ನಿನ್ನ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುತ್ತೀಯೆಂದರೆ ನನಗೆ ಇದಕ್ಕಿಂತ ಇನ್ನೇನು ಬೇಕು ಎಂದು ನಿನ್ನನ್ನು ಹತ್ತಿರಕ್ಕೆ ಕರೆದುಕೊಂಡು ಮುದ್ದಾಡಿದರು ಆ ದಂಪತಿ. ಅಂದು ನೀನು ಕೂಡ ಗಾನವಿಯನ್ನು ಬಿಡಲಿಲ್ಲ. ಗಾನವಿಯನ್ನು ನಿನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳಬೇಕೆಂದು ಹಠ ಮಾಡಿ ಅವಳೊಂದಿಗೆ ಬಹಳ ಹೊತ್ತು ಆಟವಾಡಿದೆ. ಆದಿ, ನಿನಗೆ ಈ ಪಾಪು ಇಷ್ಟವಾಯಿತಾ ಎಂದಾಗ ರೇಷ್ಮೆ ಲಂಗ ಜಾಕೆಟ್ನಲ್ಲಿ ಮುದ್ದಾಗಿದ್ದ ಪಾಪುವನ್ನು ನೋಡುತ್ತಾ, ತುಂಬ ಇಷ್ಟವಾಯ್ತಮ್ಮ ಅಂದೆ ನೀನು. ಇನ್ಮುಂದೆ ಈ ಪಾಪುವಿನ ಜವಾಬ್ದಾರಿ ನಿನ್ನದೇ. ಈ ಪಾಪುವಿಗೆ ಯಾವುದೇ ಕಷ್ಟ ಬಾರದಂತೆ ನೋಡಿಕೊಳ್ಳಬೇಕಾದದ್ದು ನೀನೇ ಎಂದು ನಿಮ್ಮ ಅಮ್ಮ ಹೇಳುತ್ತಿದ್ದಾಗ ಮುಗ್ಧವಾಗಿ ಅವಳು ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗದಿದ್ದರೂ, ಸರಿ ಅಮ್ಮ, ಗಾನವಿಯನ್ನು ಇನ್ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಅವಳಿಗೆ ಯಾವುದೇ ಕಷ್ಟ ಬರಲು ಬಿಡುವುದಿಲ್ಲ ಎಂದು ನಿನಗೆ ಏನೂ ತಿಳಿಯದ ವಯಸ್ಸಿನಲ್ಲೇ ನಿಮ್ಮ ಅಮ್ಮನಿಗೆ ಮಾತು ಕೊಟ್ಟೆ. ಆ ಮಾತಿಗೆ ನಿಮ್ಮ ಅಮ್ಮ ಎಷ್ಟು ಸಂಭ್ರಮ ಪಟ್ಟು ಹೋದಳೋ, ನಿಮ್ಮಿಬ್ಬರನ್ನು ನೋಡಿ ಎಷ್ಟು ಖುಷಿ ಪಟ್ಟಳೋ ನನಗೆ ಗೊತ್ತು ಆದಿ. ಹಾಗೆ ಇನ್ನೊಂದಷ್ಟು ದಿನಗಳು ಕಳೆದವು. ಒಂದು ದಿನ ರಂಜಿನಿ ಎಂದಿನಂತೆ ದೇವಸ್ಥಾನಕ್ಕೆ ಹೋಗುತ್ತಿದ್ದಾಗ ಅನಿರೀಕ್ಷಿತವಾಗಿ ಅವಳ ಕಾರಿಗೆ ಆಕ್ಸಿಡೆಂಟ್ ಆಯಿತು. ಬಿಸ್ನೆಸ್ ಕೆಲಸದ ಮೇಲೆ ಹೊರಗಿನ ಊರಿಗೆ ಹೋಗಿದ್ದ ಕೃಷ್ಣ ರಂಜಿನಿಗೆ ಆಕ್ಸಿಡೆಂಟ್ ಆಯಿತು ಎನ್ನುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಊರಿಗೆ ಬಂದನು. ಆ ಭಗವಂತನ ದಯೆಯಿಂದ ದೊಡ್ಡದಾಗಿ ಪೆಟ್ಟುಗಳೇನೂ ಆಗಲಿಲ್ಲ. ಆದರೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. 3 ತಿಂಗಳವರೆಗೆ ಯಾವುದೇ ಕಾರಣಕ್ಕೂ ಕಾಲು ಕದಲಿಸುವಂತಿಲ್ಲ ಎಂದು ಡಾಕ್ಟರ್ ಕಟ್ಟುನಿಟ್ಟಾಗಿ ಹೇಳಿದ್ದರಿಂದ ಸರಿ ಅಂದನು ಕೃಷ್ಣ ಕೂಡ. ಅವನ ಬಳಿ ಯಾವಾಗಲೂ ಅವಳ ಕೆಲಸಗಳನ್ನು ಮಾಡುವ ರೀತಿಯಲ್ಲಿ ಒಬ್ಬಳು ನರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದರು ಆ ಡಾಕ್ಟರ್.
ಆ ನರ್ಸ್ ಯಾವಾಗಲೂ ನಿಮ್ಮ ಅಮ್ಮನ ಬಳಿಯೇ ಇರುತ್ತಾಳೆ, ಎಲ್ಲ ಕೆಲಸಗಳನ್ನು ಅವಳೇ ಮಾಡುತ್ತಾಳೆ ಎಂದು ಹೇಳಿದ್ದರಿಂದ ಸರಿ ಎಂದು ಅವಳಿಗೆ ಎಷ್ಟು ಬೇಕಾದರೂ ಕೊಡುತ್ತೇನೆ, ಆದರೆ ನನ್ನ ಹೆಂಡತಿಯನ್ನು ಮಾತ್ರ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಎಂದು ಪದೇ ಪದೇ ಹೇಳಿದ ಕೃಷ್ಣ. ಹಾಗೆಯೇ ಆ ಆಸ್ಪತ್ರೆಯಲ್ಲಿ ಒಬ್ಬಳು ನರ್ಸನ್ನು ರಂಜನಿಯ ಬಳಿಯೇ ಯಾವಾಗಲೂ ಇರುವಂತೆ ನೇಮಿಸಿದರು. 1 ವಾರದ ನಂತರ ರಂಜನಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆಂದು ನಿಮ್ಮ ಅಪ್ಪ ಕೇಳಿದ್ದರಿಂದ ಸರಿ, ಡಿಸ್ಚಾರ್ಜ್ ಮಾಡುತ್ತೇನೆ, ಆದರೆ ಅವಳು ಕಾಲು ಕದಲಿಸುವಂತಿಲ್ಲ ಎಂದಾಗ ಆ ನರ್ಸನ್ನು ಕೂಡ ಅವಳೊಂದಿಗೆ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆಂದು ರಂಜನಿಗೆ ಯಾವಾಗಲೂ ಅವಳು ಜೊತೆಯಾಗಿರಲಿ ಎಂದು ಹೇಳಿ ಆ ನರ್ಸ್ ಅನ್ನು ಕೂಡ ಮನೆಗೆ ಕರೆತಂದನು ಕೃಷ್ಣ. ಹಾಗೆಯೇ ರಂಜನಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆತಂದನು ಕೃಷ್ಣ. ತನ್ನ ಜೊತೆಗೆ ಆ ನರ್ಸನ್ನು ಕೂಡ ಕರೆದುಕೊಂಡು ಬಂದನು. ಅವಳಿಗೆ ಮನೆಯಲ್ಲೇ ಇರಲು ಒಂದು ಕೋಣೆಯನ್ನು ಕೂಡ ಕೊಟ್ಟನು. ಆದರೆ ಆ ಕ್ಷಣ ಕೃಷ್ಣಗೆ ತಿಳಿದಿರಲಿಲ್ಲ, ತಾನು ತನ್ನ ಹೆಂಡತಿಗೆ ಜೀವವನ್ನಲ್ಲ ಮೃತ್ಯುವನ್ನು ಕರೆದುಕೊಂಡು ಬಂದಿದ್ದಾನೆಂದು. ಕೃಷ್ಣ ಮಾಡಿದ ಅತಿ ದೊಡ್ಡ ತಪ್ಪು ಅದೇ, ರಂಜನಿಯನ್ನು ನೋಡಿಕೊಳ್ಳಲು ಆ ನರ್ಸನ್ನು ಮನೆಗೆ ಕರೆತಂದದ್ದು. ಹಾಗೆ ಮನೆಗೆ ಬಂದ ರಂಜನಿಯನ್ನು ಅವಳಿಗೆ ಅನುಕೂಲವಾಗುವಂತೆ ಕೆಳಗಿರುವ ಒಂದು ಕೋಣೆಯಲ್ಲೇ ಇರಿಸಿದ ಕೃಷ್ಣ. ಆ ನರ್ಸನ್ನು ಕೂಡ ಯಾವಾಗಲೂ ಅವಳೊಂದಿಗೆ ಇರಬೇಕೆಂದು ಆ ಪಕ್ಕದಲ್ಲೇ ಇರುವ ಮತ್ತೊಂದು ಕೋಣೆಯನ್ನು ಅವಳು ಇರಲು ಕೊಟ್ಟನು. ಆ ಬಂದ ನರ್ಸ್ಗೆ ಈ ಮನೆಯನ್ನು ನೋಡಿ, ಇಷ್ಟು ಐಶ್ವರ್ಯವನ್ನು ನೋಡಿ, ಕೃಷ್ಣಗೆ ರಂಜನಿ ಮೇಲಿರುವ ಪ್ರೀತಿಯನ್ನು ನೋಡಿ, ಈ ಆಸ್ತಿಯ ಮೇಲೆ ಕೃಷ್ಣನ ಮೇಲೆ ಆಸೆ ಹುಟ್ಟಿತು. ಹೇಗಾದರೂ ಮಾಡಿ ಈ ಆಸ್ತಿಯನ್ನು ಸ್ವಂತ ಮಾಡಿಕೊಳ್ಳಬೇಕೆಂದಳು. ಹಾಗೆಯೇ ಕೃಷ್ಣನನ್ನು ಕೂಡ ತನ್ನವನನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದಳು. ತಾನು ಬಯಸಿದ 2 ಆಸೆಗಳು ಈಡೇರಬೇಕೆಂದರೆ ಅದಕ್ಕೆ ಕಂಡ ಏಕೈಕ ದಾರಿ ಕೃಷ್ಣಗೆ ಹೆಂಡತಿಯಾಗುವುದು. ಕೃಷ್ಣಗೆ ತಾನು ಹೆಂಡತಿಯಾಗಬೇಕೆಂದರೆ ರಂಜನಿ ಇರಬಾರದು. ಅದಕ್ಕಾಗಿ ಅವಳು ಬಹಳ ದೊಡ್ಡ ಪ್ಲಾನ್ ಮಾಡಿದಳು. ಮೆಲ್ಲಗೆ ಯಾರಿಗೂ ಯಾವ ಅನುಮಾನವೂ ಬಾರದಂತೆ ರಂಜನಿಗೆ ಸ್ಲೋ ಪಾಯ್ಸನ್ ಇಂಜೆಕ್ಷನ್ ಕೊಡುತ್ತಾ ಬಂದಳು. ಇದರಿಂದ ರಂಜನಿ ದಿನೇ ದಿನೇ ಚೇತರಿಸಿಕೊಳ್ಳಬೇಕಾಗಿದ್ದುದು ಹೋಗಿ ಅವಳ ಆರೋಗ್ಯ ಇನ್ನಷ್ಟು ಕ್ಷೀಣಿಸತೊಡಗಿತು. ಆ ಕ್ಷಣ ನೀನು ಅಮ್ಮ ಅಮ್ಮ ಎಂದು ರಂಜನಿ ಹತ್ತಿರ ಬರುತ್ತಿದ್ದರೆ ನಿನ್ನ ಮೇಲೆ ತುಂಬ ಪ್ರೀತಿ ಇರುವ ಹಾಗೆ ಅವಳು ನಟಿಸಿದಳು. ರಂಜನಿ ಕದಲಲಾರದ ಪರಿಸ್ಥಿತಿಯಲ್ಲಿದ್ದಾಗ ರಂಜನಿ ಮುಂದೆಯೇ ನಿನಗೆ ಅನ್ನ ತಿನ್ನಿಸುವುದು, ನಿನ್ನನ್ನು ಮುದ್ದಾಡುವುದು, ಇವೆಲ್ಲವನ್ನ ಮಾಡುತ್ತಿದ್ದರೆ ಅವಳು ನಿನ್ನ ಮೇಲೆ ಎಷ್ಟೋ ಪ್ರೀತಿ ತೋರಿಸುತ್ತಿದ್ದಾಳೆ ಎಂದು ರಂಜನಿ ಭ್ರಮಿಸಿದಳು. ದಿನೇ ದಿನೇ ತನ್ನ ಪರಿಸ್ಥಿತಿ ಕ್ಷೀಣಿಸುತ್ತಿರುವುದು ರಂಜನಿಗೆ ಅರ್ಥವಾಗುತ್ತಲೇ ಇತ್ತು. ಆ ಒಂದು ಕಾಲು ಮಾತ್ರವಲ್ಲದೆ ಅವಳು ನೀಡಿದ ಸ್ಲೋ ಪಾಯ್ಸನ್ ಇಂಜೆಕ್ಷನ್ಗಳು ಮೆಲ್ಲನೆ ರಂಜನಿಯ ದೇಹವನ್ನು ತಿನ್ನಲು ಪ್ರಾರಂಭಿಸಿದವು. ರಂಜನಿಯ ದೇಹ ಆಗಲೇ ಅರ್ಧಕ್ಕಿಂತ ಹೆಚ್ಚು ಸ್ವಾಧೀನ ಕಳೆದುಕೊಂಡಿತ್ತು. ಒಂದು ದಿನ ಅನಿರೀಕ್ಷಿತವಾಗಿ ರಂಜನಿಯ ಬಳಿ ಬಂದ ಕೃಷ್ಣಗೆ ರಂಜನಿಯ ಆರೋಗ್ಯ ಮತ್ತಷ್ಟು ಕ್ಷೀಣಿಸುತ್ತಿದೆ ಎಂಬ ಅನುಮಾನ ಬಂದು ತಕ್ಷಣ ವೈದ್ಯರನ್ನು ಕರೆಸಿದನು. ಅವರು ರಂಜನಿಯನ್ನು ನೋಡಿ, ಏನು ರಂಜನಿಯಲ್ಲಿ ಸ್ವಲ್ಪವೂ ಬದಲಾವಣೆ ಇಲ್ಲ, ನೀವು ಯಾವ ಇಂಜೆಕ್ಷನ್ಗಳನ್ನು ಬಳಸುತ್ತಿದ್ದೀರಿ ಎಂದು ಅಲ್ಲಿದ್ದವುಗಳನ್ನು ನೋಡಿದ್ದರಿಂದ ಆ ನರ್ಸ್ ಸ್ವಲ್ಪ ಭಯಗೊಂಡಳು. ಅವುಗಳನ್ನು ನೋಡಿ ಅವರಿಗೆ ಏನೋ ಅನುಮಾನ ಬಂದು ರಂಜನಿಗೆ ಕೆಲವು ಪರೀಕ್ಷೆಗಳನ್ನು ಮಾಡಿಸಬೇಕು, ಕೂಡಲೇ ಆಸ್ಪತ್ರೆಗೆ ಸೇರಿಸಲು ಹೇಳಿದ್ದರಿಂದ ಕೃಷ್ಣ ತಕ್ಷಣ ಸರಿ ಎಂದನು. ಹಾಗೆಯೇ ನಿಮ್ಮ ಅಮ್ಮನನ್ನು ಆಸ್ಪತ್ರೆಗೂ ಕರೆದುಕೊಂಡು ಹೋಗಿ ಎಲ್ಲ ತಪಾಸಣೆಗಳನ್ನು ಮಾಡಿಸಿ ಮತ್ತೆ ಮನೆಗೆ ಕರೆತಂದನು. ವರದಿಗಳು ಇನ್ನೊಂದು ವಾರದಲ್ಲಿ ಬರುತ್ತವೆ ಎಂದು ಆ ವೈದ್ಯರು ಹೇಳಿದ್ದರಿಂದ ಸರಿ ಎಂದು ಅಲ್ಲಿಂದ ಬಂದನು. ತಾನು ಮಾಡಿದ ಕೆಲಸ ಎಲ್ಲಿ ಬಯಲಾಗುತ್ತದೋ ಎಂದುಕೊಂಡ ಆ ನರ್ಸ್ ತಕ್ಷಣ ತನ್ನ ತಮ್ಮನಿಗೆ ಫೋನ್ ಮಾಡಿ ಆ ವೈದ್ಯರನ್ನು ಬೆದರಿಸಲು ಹೇಳಿದಳು. ಅವನು ಆ ವೈದ್ಯರಿಗಿದ್ದ ಒಬ್ಬನೇ ಮಗನನ್ನು ಕಿಡ್ನಾಪ್ ಮಾಡಿ, ಈ ವರದಿಗಳಲ್ಲಿರುವ ಸತ್ಯವನ್ನು ಏನಾದರೂ ಹೇಳಿದರೆ ನಿನ್ನ ಮಗ ಸಾಯುತ್ತಾನೆ ಎಂದು ಬೆದರಿಸಿದ್ದರಿಂದ ಆ ವೈದ್ಯರು ನಿಮ್ಮ ಅಪ್ಪನಿಗೆ ಏನನ್ನೂ ಹೇಳಲಾಗಲಿಲ್ಲ. ಆದರೆ ಆ ಕಾಲಿಗೆ ಆದ ಪೆಟ್ಟಿನಿಂದಾಗಿ ಮೆಲ್ಲನೆ ಸೋಂಕು ಮೇಲಕ್ಕೆ ಹರಡಿದೆ. ರಂಜನಿ ದಿನೇ ದಿನೇ ಹಾಸಿಗೆ ಹಿಡಿಯುತ್ತಾಳೆಯೇ ಹೊರತು ಗುಣಮುಖಳಾಗುವುದಿಲ್ಲ ಎಂದು ಹೇಳಿದ್ದರಿಂದ ಆ ವೈದ್ಯರ ಕೊರಳು ಪಟ್ಟಿ ಹಿಡಿದನು ನಿಮ್ಮ ಅಪ್ಪ.
ಆ ವಿಷಯ ಅಂದೇ ಏಕೆ ಹೇಳಲಿಲ್ಲ? ಏಕಾಏಕಿ ಈಗ ಏಕೆ ಹೇಳುತ್ತಿದ್ದೀಯಾ ಎಂದು ಜಗಳವಾಡಿದ್ದರಿಂದ ಅದು ಈಗ ವರದಿಗಳಲ್ಲೇ ಬಯಲಾಗಿದೆ. ಆಗ ಸ್ವಲ್ಪವೂ ತಿಳಿಯಲಿಲ್ಲವೆಂದು, ಈಗ ನೀವು ಎಲ್ಲಿಗೆ ಕರೆದುಕೊಂಡು ಹೋದರೂ ಅವಳನ್ನು ಗುಣಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದರಿಂದ ಕೃಷ್ಣ ಭಯಭೀತನಾದನು. ರಂಜಿನಿ ಅಂದರೆ ನಿಮ್ಮ ಅಪ್ಪನಿಗೆ ಪಂಚಪ್ರಾಣ. ರಂಜಿನಿ ಇಲ್ಲದ ಜೀವನವನ್ನು ಅವನು ಯಾವುದೇ ಪರಿಸ್ಥಿತಿಯಲ್ಲೂ ಊಹಿಸಿಕೊಳ್ಳಲಾರನು. ಆದರೆ ವೈದ್ಯರು ಹೇಳಿದ ಮಾತುಗಳಿಗೆ ಕೃಷ್ಣಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಒಂದೆಡೆ ದಿನೇ ದಿನೇ ಕ್ಷೀಣಿಸುತ್ತಿರುವ ರಂಜಿನಿ ಆರೋಗ್ಯ, ಮತ್ತೊಂದೆಡೆ ಸಣ್ಣ ಮಗುವಾಗಿರುವ ನೀನು. ರಂಜಿನಿ ಪರಿಸ್ಥಿತಿ ದಿನೇ ದಿನೇ ಮತ್ತಷ್ಟು ಹದಗೆಡುತ್ತಿರುವುದನ್ನು ನೋಡಿ ತಡೆದುಕೊಳ್ಳಲಾಗದೆ ಕುಡಿತಕ್ಕೆ ದಾಸನಾದನು ಕೃಷ್ಣ. ಕೃಷ್ಣನ ಪರಿಸ್ಥಿತಿಯನ್ನು ನೋಡಿ ರಂಜಿನಿ ತುಂಬ ಭಯಪಟ್ಟಳು. ತನಗೆ ನಿಜವಾಗಿಯೂ ಆಗಬಾರದ್ದು ಏನಾದರೂ ಆದರೆ ಅತ್ತ ಕೃಷ್ಣ, ಇತ್ತ ನೀನು ಏನಾಗಿ ಬಿಡುತ್ತೀರೋ ಎಂದು ಭಯವಾಯಿತು. ಮತ್ತೊಂದೆಡೆ ಇನ್ನೂ ಸಣ್ಣ ಮಗುವಾಗಿರುವ ನೀನು ಹೇಗೆ ತಡೆದುಕೊಳ್ಳುವೆ ಎಂದು ಒದ್ದಾಡಿದಳು. ಅಷ್ಟರಲ್ಲಿ ಅವಳಿಗೆ ಕಂಡ ದಾರಿ ಕೃಷ್ಣಗೆ ಮತ್ತೊಂದು ಮದುವೆ ಮಾಡುವುದು. ಆದರೆ ಆ ಬರುವ ಹುಡುಗಿ ಆಸ್ತಿಯನ್ನು ನೋಡಿ ನಿಮ್ಮ ಅಪ್ಪನನ್ನು ಎರಡನೇ ಮದುವೆಯಾದರೂ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಾಳೋ, ತಾಯಿಯ ಪ್ರೀತಿಯನ್ನು ನಿನಗೆ ಹಂಚುತ್ತಾಳೋ ಇಲ್ಲವೋ ಎಂದು ಭಯಪಟ್ಟಳು. ಆ ಕ್ಷಣ ಅವಳಿಗೆ ಕಂಡ ಏಕೈಕ ದಾರಿ ಆ ನರ್ಸ್. ರಂಜಿನಿ ಮುಂದೆ ಯಾವಾಗಲೂ ಅವಳು ನಿನ್ನನ್ನು ಪ್ರೀತಿಯಿಂದ ನೋಡುವುದು, ನಿನ್ನನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುವುದನ್ನು ನೋಡಿದ ರಂಜಿನಿ, ತಾನು ಇಲ್ಲದಿದ್ದರೂ ಆ ನರ್ಸ್ ನಿನ್ನನ್ನು ಹೆತ್ತ ತಾಯಿಯಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆಂದು ಭ್ರಮಿಸಿದಳು. ಆದರೆ ಅವಳು ಇಲ್ಲೇ ಶಾಶ್ವತವಾಗಿ ಇರುವುದಿಲ್ಲವಲ್ಲ. ಅವಳನ್ನು ಇಲ್ಲೇ ಉಳಿಸಿಕೊಳ್ಳಬೇಕಾದರೆ ಆ ನರ್ಸ್ಗೂ ನಿಮ್ಮ ಅಪ್ಪನಿಗೂ ಮದುವೆಯಾಗಬೇಕು. ಆ ನರ್ಸನ್ನು ನಿಮ್ಮ ಅಪ್ಪನಿಗೆ ಕೊಟ್ಟು ಮದುವೆ ಮಾಡಿದರೆ ತಾನು ಇದ್ದರೂ ಇಲ್ಲದಿದ್ದರೂ ನಿಮ್ಮ ಅಪ್ಪನನ್ನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆಂದು ಅಂದುಕೊಂಡಳು. ತಾನು ದಿನೇ ದಿನೇ ಸಾವಿನ ಸಮೀಪಕ್ಕೆ ಹೋಗುತ್ತಿದ್ದಾಗ ಒಮ್ಮೆ ಕೃಷ್ಣನನ್ನು ಕರೆದು ಆ ನರ್ಸನ್ನು ಮದುವೆಯಾಗುವಂತೆ ಕೇಳಿಕೊಂಡಳು. ನೀನು ಬಿಟ್ಟರೆ ನನ್ನ ಹೆಂಡತಿಯಾಗಿ ಬೇರೆ ಯಾರೂ ಬರುವುದಿಲ್ಲ, ಇರುವುದಿಲ್ಲ. ಆ ವಿಷಯವನ್ನು ಇಲ್ಲಿಗೆ ಮರೆತು ಬಿಡು ರಂಜಿನಿ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದನು ನಿಮ್ಮ ಅಪ್ಪ. ಆದರೆ ಅವಳು ಅದಕ್ಕೆ ಒಪ್ಪಲಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಆ ಹುಡುಗಿಯನ್ನು ನಿಮ್ಮ ಅಪ್ಪನಿಗೆ ಕೊಟ್ಟು ಮದುವೆ ಮಾಡಲೇಬೇಕೆಂದು ಪಟ್ಟು ಹಿಡಿದಳು. ರಂಜಿನಿ ಕಡೆಯಿಂದ ಅಂಥದ್ದೊಂದು ಯೋಚನೆ ಬರುತ್ತಿದ್ದಂತೆಯೇ ತನ್ನ ಯೋಚನೆ ಚೆನ್ನಾಗಿಯೇ ಫಲಿಸಿದೆ ಎಂದು ಸಂತೋಷಪಟ್ಟಳು ಆ ನರ್ಸ್. ಆದರೆ ಎಷ್ಟಕ್ಕೂ ಕೃಷ್ಣ ಮದುವೆಗೆ ಒಪ್ಪಿಕೊಳ್ಳದಿದ್ದಾಗ ಏನು ಮಾಡಬೇಕು, ಏನು ಮಾಡಿ ಅವನನ್ನು ಮದುವೆಯಾಗಬೇಕು ಎಂದು ಚೆನ್ನಾಗಿ ಯೋಚಿಸಿ ಮತ್ತೊಂದು ಪ್ಲ್ಯಾನ್ ಮಾಡಿದಳು ಆ ನರ್ಸ್. ಒಂದು ದಿನ ಅನಿರೀಕ್ಷಿತವಾಗಿ ಕೃಷ್ಣಗೆ ಬಿಸ್ನೆಸ್ ಪಾರ್ಟಿ ಇದ್ದಿದ್ದರಿಂದ ತನ್ನ ತಮ್ಮನನ್ನು ಅಲ್ಲಿಗೆ ಕಳುಹಿಸಿ ತಿಳಿಯದಂತೆ ಕೃಷ್ಣನಿಗೆ ಅಮಲೇರುವಂತೆ ಚೆನ್ನಾಗಿ ಕುಡಿಸಿದಳು. ಕೃಷ್ಣ ಮನೆಗೆ ಬಂದು ತನ್ನ ರೂಮಿಗೆ ಹೋಗುವಷ್ಟರಲ್ಲಿ ರಂಜಿನಿ ಸೀರೆ ಉಟ್ಟು ತಲೆಯಲ್ಲಿ ಹೂವು ಮುಡಿದುಕೊಂಡು ಅಚ್ಚುಮೆಚ್ಚು ರಂಜಿನಿಯ ಹಾಗೆಯೇ ರೆಡಿಯಾಗಿ ಹೋದಳು. ಆ ನರ್ಸ್ ಕೂಡ ತನ್ನ ರೂಮಿನಲ್ಲಿ ರಂಜಿನಿ ರೂಪದಲ್ಲಿದ್ದ ಆ ನರ್ಸನ್ನು ನೋಡಿ ಅಮಲಿನಲ್ಲಿದ್ದ ಕೃಷ್ಣ ನಿಜಕ್ಕೂ ಅಲ್ಲಿದ್ದುದು ರಂಜಿನಿ ಎಂದು ಭ್ರಮಿಸಿದ ನಿಮ್ಮ ಅಪ್ಪ. ರಂಜಿನಿ, ನೀನು ಹುಷಾರಾದೆಯಾ? ನಿಜವಾಗಿಯೂ ಹುಷಾರಾದೆಯಾ ಎನ್ನುತ್ತಿದ್ದರೆ, ಹೌದ್ರಿ, ನಾನು ನಿಮ್ಮ ರಂಜಿನಿನೇ, ನಿಮ್ಮ ಬಾಧೆ ನೋಡಲಾಗದೆ ನಿಮಗೋಸ್ಕರವೇ ಬಂದೆ ಎನ್ನುತ್ತಿದ್ದರೆ, ಅಮಲಿನಲ್ಲಿದ್ದ ನಿಮ್ಮ ಅಪ್ಪ ತನ್ನ ಎದುರಿಗಿರುವುದು ನಿಜವಾಗಿಯೂ ರಂಜಿನಿ ಎಂದುಕೊಂಡು ಆ ರಾತ್ರಿ ಅವಳೊಂದಿಗೆ ಕಳೆದು ಬಿಟ್ಟನು. ಬೆಳಿಗ್ಗೆ ನಿದ್ದೆಯಿಂದೆದ್ದು ನೋಡುವಷ್ಟರಲ್ಲಿ ಒಂದು ಮೂಲೆಯಲ್ಲಿ ಹೊದಿಕೆ ಹೊದ್ದುಕೊಂಡು ಅಳುತ್ತಾ ಕುಳಿತಿದ್ದಳು ನಿಮ್ಮ ಅಪ್ಪನ ಮುಂದೆ. ಅಮಲು ಇಳಿದ ನಂತರ ಎದುರಿಗಿದ್ದ ಆ ನರ್ಸ್ ಅವತಾರವನ್ನು ನೋಡಿ ಬೆಚ್ಚಿಬಿದ್ದನು ನಿಮ್ಮ ಅಪ್ಪ. ನೀನೇನು ಇಲ್ಲಿ, ಏನು ಮಾಡುತ್ತಿದ್ದೀಯ ನನ್ನ ಕೋಣೆಯಲ್ಲಿ ಎಂದು ಕೇಳಿದರೆ, ತಾನು ಮಾಡಿದ ಮೋಸವನ್ನು ಬಯಲು ಮಾಡದೆ ರಾತ್ರಿ ನೀವು ನನ್ನನ್ನು ರಂಜಿನಿ ಎಂದುಕೊಂಡು ರಂಜಿನಿ ರಂಜಿನಿ ಎನ್ನುತ್ತಾ ನನ್ನ ಜೀವನವನ್ನು ನಾಶ ಮಾಡಿದಿರಿ ಎಂದು ಬೋರನೆ ಅತ್ತಳು. ನಡೆದದ್ದು ಸ್ವಲ್ಪವೂ ನೆನಪಿಲ್ಲದ ಕೃಷ್ಣ ಅವಳು ಹೇಳಿದ್ದನ್ನು ನಂಬಲಿಲ್ಲ. ಅಸಲಿಗೆ ನೀನು ನನ್ನ ಕೋಣೆಯೊಳಗೆ ಏಕೆ ಬಂದೆ ಎಂದು ಕಟ್ಟುನಿಟ್ಟಾಗಿ ಪ್ರಶ್ನಿಸಿದನು. ಆಗ ಆ ನರ್ಸ್ ಮೊದಲು ಸ್ವಲ್ಪ ತಡಬಡಾಯಿಸಿ, ನಂತರ ರಂಜಿನಿ ನಿಮ್ಮೊಂದಿಗೆ ಏನೋ ಮುಖ್ಯವಾದ ವಿಷಯ ಮಾತನಾಡಬೇಕಂತೆ, ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದರು, ಅದಕ್ಕೆ ಬಂದೇನ್ರಿ ಎಂದು ಮುಗ್ಧವಾಗಿ ಹೇಳಿದಳು. ನಾನು ಬಂದ ಕೂಡಲೇ ನೀವು ನನ್ನನ್ನು ನೋಡಿ ಎಂದು ಹೇಳುತ್ತಾ ಇನ್ನೂ ಹೇಳಲಾಗದಂತೆ ಅಳುವ ನಾಟಕ ಮಾಡುತ್ತಾ ನನ್ನ ಜೀವನವನ್ನು ನಾಶ ಮಾಡಿದಿರಿ ಎಂದು ಮತ್ತೊಮ್ಮೆ ಗೋಳಾಡಿದಳು ಕೃಷ್ಣನ ಬಳಿ.
ಕೃಷ್ಣಾಗೆ ಅವಳು ಹೇಳುತ್ತಿರುವುದು ನಂಬಲ ಸಾಧ್ಯವಾದರೂ ತಾನು ಅವಳನ್ನು ರಂಜಿನಿ ಎಂದುಕೊಂಡು ಹತ್ತಿರಕ್ಕೆ ತೆಗೆದುಕೊಂಡೆನಾ, ಅಷ್ಟು ಅಮಲಿನಲ್ಲಿದ್ದೇನಾ ನಾನು ಎಂದುಕೊಂಡು ಎದುರಿಗೆ ಅಳುತ್ತಿರುವ ಅವಳನ್ನು ನೋಡುತ್ತಾ, ಯಾವ ಹೆಣ್ಣು ಮಗಳು ತನ್ನ ಶೀಲದ ವಿಷಯದಲ್ಲಿ ಸುಳ್ಳು ಹೇಳುವುದಿಲ್ಲವಲ್ಲ ಎಂದು ನಾನೇ ಅವಳ ಜೀವನವನ್ನು ಅಮಲಿನಲ್ಲಿ ನಾಶ ಮಾಡಿದೆನಾ ಎಂಬ ಭಾವನೆ ಕೃಷ್ಣನಲ್ಲಿ ಶುರುವಾಯಿತು. ನಡೆದದ್ದಕ್ಕೆ ನನ್ನನ್ನು ಕ್ಷಮಿಸು ಎಂದು ಇನ್ನೇನು ಮಾತನಾಡದೆ ಅಲ್ಲಿಂದ ಹೊರಟು ಹೋದನು. ಹೇಗೆ ನಿಮ್ಮನ್ನು ಬಿಡುತ್ತೇನೆ, ನಿಮ್ಮನ್ನು ಮದುವೆಯಾಗದೆ ಬಿಡುವುದಿಲ್ಲ ಎಂದು ತನ್ನ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ಸಂತೋಷ ಪಡುತ್ತಾ ಹೊರಗೆ ಬಂದು ರಂಜಿನಿಗೆ ರಾತ್ರಿ ಏನು ನಡೆಯಿತೋ ಹೇಳಿ, ನನ್ನ ಜೀವನ ನಾಶವಾಗಿ ಹೋಯಿತು, ಇನ್ನೂ ನಾನು ಬದುಕುವುದು ದಂಡ ಎಂದು ಹೇಳುತ್ತಾ ರಂಜಿನಿ ಬಳಿ ಬೇಕಂತಲೇ ಬೋರನ್ನೇ ಅತ್ತಳು. ನಡೆದದ್ದನ್ನೆಲ್ಲ ಕೇಳಿದ ರಂಜಿನಿ, ಕೃಷ್ಣ ಹಾಗೆ ಮಾಡಿದನೆಂದರೆ ನಂಬಲಾಗದಿದ್ದರೂ ಎದುರಿಗಿರುವ ಅವಳನ್ನು ನೋಡುತ್ತಾ, ನಿಮ್ಮಿಬ್ಬರಿಗೂ ನಾನೇ ಮದುವೆ ಮಾಡುತ್ತೇನೆ, ನೀನು ಒದ್ದಾಡಬೇಡ, ಹೇಗಾದರೂ ನಿಮ್ಮ ಮದುವೆ ನಡೆಯುವಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಅವಳಿಗೆ ಮಾತು ಕೊಟ್ಟಳು ರಂಜಿನಿ ಮಾತು ಕೊಟ್ಟಳೆಂದರೆ ಖಂಡಿತವಾಗಿ ನೆರವೇರಿಸುತ್ತಾಳೆಂದು ಸಂತೋಷಪಟ್ಟ ಆ ನರ್ಸ್, ಯಾವಾಗ ತನ್ನ ಮದುವೆ ಕೃಷ್ಣನೊಂದಿಗೆ ನಡೆಯುತ್ತದೆಯೋ ತಾನು ಈ ಆಸ್ತಿಗೆ ಯಜಮಾನಿ ಆಗುತ್ತೇನೋ ಎಂದು ಎದುರು ನೋಡುತ್ತಿದ್ದಾಳೆ. ಆ ದಿನದ ನಂತರ ತಾನು ಮಾಡಿದ ಕೆಲಸಕ್ಕೆ ರಂಜಿನಿ ಎದುರು ಬೀಳಲಾಗದೆ 2 ತಿಂಗಳವರೆಗೆ ಬಿಸ್ನೆಸ್ ಕೆಲಸದ ಮೇಲೆ ಹೊರಟು ಹೋದನು ಕೃಷ್ಣ. ಅಪರಾಧಿ ಭಾವನೆಯಿಂದ ಮನೆಗೂ ಬರಲಿಲ್ಲ. ಏಕಾಏಕಿ ರಂಜಿನಿ ಆರೋಗ್ಯ ಇನ್ನೂ ಕ್ಷೀಣಿಸಿದ್ದರಿಂದ ಅನಿವಾರ್ಯವಾಗಿ ಮನೆಗೆ ಬಂದನು. ಅಷ್ಟೊತ್ತಿಗೆ ಆ ನರ್ಸ್ ಕೃಷ್ಣನಿಂದಾಗಿ ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತಿದ್ದಾಳೆಂದು ತಿಳಿದು ಇನ್ನೂ ಒದ್ದಾಡಿದನು ಕೃಷ್ಣ. ಆ ವಿಷಯ ತಿಳಿದು ರಂಜಿನಿ ಮುಂದೆ ಬರಲು ಕೂಡ ಕೃಷ್ಣಗೆ ಸಾಧ್ಯವಾಗಲಿಲ್ಲ. ಆದರೆ ರಂಜಿನಿಯೇ ಬಲವಂತವಾಗಿ ಕೃಷ್ಣನನ್ನು ಕರೆದು, ಈಗ ಇದಕ್ಕೆ ಏನು ಉತ್ತರ ಕೊಡುತ್ತೀರಿ ನೀವು? ಈ ಹುಡುಗಿಯ ಜೀವನ ನಾಶವಾಗಿ ಹೋಯಿತು, ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಿಮ್ಮ ಮಗುವಿಗೆ ಏನು ಉತ್ತರ ಕೊಡುತ್ತೀರಿ ಎನ್ನುತ್ತಿದ್ದರೆ, ನಿಮ್ಮ ಅಪ್ಪ ತಲೆ ತಗ್ಗಿಸಿದ್ದರಿಂದ ನನಗೆ ಉತ್ತರ ಬೇಕು ಕೃಷ್ಣ ಎನ್ನುತ್ತಿದ್ದರೂ ಏನೂ ಮಾತನಾಡಲಾಗದೆ ಮೌನವಾಗಿದ್ದನು ಕೃಷ್ಣ. ಅದರಿಂದ ಕೃಷ್ಣನ 2 ಕೈಗಳನ್ನು ಅತಿ ಕಷ್ಟದಿಂದ ಹಿಡಿದುಕೊಂಡು, ನೀವು ಈ ಹುಡುಗಿಯನ್ನು ಮದುವೆಯಾಗಿ, ಆಗ ನಿಮ್ಮಿಬ್ಬರ ನಡುವೆ ನಡೆದದ್ದಕ್ಕೂ ಒಂದು ಅರ್ಥವಿರುತ್ತದೆ, ಆ ಮಗುವಿಗೆ ತಂದೆ ಸಿಗುತ್ತಾನೆ, ಹಾಗೆಯೇ ಆದಿಗೆ ನಾನು ಹೋದ ಮೇಲೂ ತಾಯಿ ತಂದೆ ಇಬ್ಬರು ಇರುತ್ತಾರೆ ಎಂದು ಬಲವಂತವಾಗಿ ಕೃಷ್ಣಗೆ ಮನವರಿಕೆ ಮಾಡಿ ಆ ಹುಡುಗಿಯೊಂದಿಗೆ ಮದುವೆಗೆ ಒಪ್ಪಿಸಿದಳು. ಬಲವಂತವಾಗಿ ಆ ಮದುವೆಗೆ ಒಪ್ಪಿಕೊಂಡ ಕೃಷ್ಣ ಸರಿ ಎಂದಿದ್ದರಿಂದ ತಾನು ಸತ್ತ ನಂತರ ಮತ್ತೆ ಆ ಹುಡುಗಿಯನ್ನು ಮದುವೆಯಾಗುತ್ತಾನೋ ಇಲ್ಲವೋ ಎಂದು ತನ್ನ ಮುಂದೆಯೇ ಆ ನರ್ಸ್ ಕೊರಳಿಗೆ ತಾಳಿ ಕಟ್ಟಲು ಹೇಳಿದಳು. ಒಂದು ಕ್ಷಣವೂ ತನ್ನನ್ನು ಯೋಚಿಸಲು ಬಿಡದೆ ರಂಜಿನಿ ತೆಗೆದುಕೊಂಡ ನಿರ್ಧಾರಕ್ಕೆ ತಬ್ಬಿಬ್ಬಾದ ಕೃಷ್ಣ, ನಾನು ಅವಳೊಂದಿಗೆ ಒಂದು 10 ನಿಮಿಷ ಮಾತನಾಡಬೇಕು ಎಂದು ಆ ನರ್ಸನ್ನು ಕರೆದುಕೊಂಡು ಬೇರೆ ರೂಮಿಗೆ ಹೋಗಿ ಅವಳಿಗೆ ತುಂಬ ಬುದ್ಧಿ ಹೇಳಿದನು. ತನಗೆ ಈ ಜೀವನದಲ್ಲಿ ರಂಜಿನಿ ಒಬ್ಬಳೇ ಹೆಂಡತಿ, ಅವಳನ್ನು ಬಿಟ್ಟು ಇನ್ಯಾರನ್ನೂ ತನ್ನ ಜೀವನದಲ್ಲಿ ಆಹ್ವಾನಿಸಲಾರೆನೆಂದು, ಒಂದು ವೇಳೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದರೂ ನಿನಗೆ ಹೆಂಡತಿಯ ಸ್ಥಾನವನ್ನು ಎಂದಿಗೂ ಕೊಡುವುದಿಲ್ಲವೆಂದು, ಆ ಪ್ರೀತಿಯನ್ನು ನಾನು ರಂಜಿನಿಗೆ ಹೊರತುಪಡಿಸಿ ಇನ್ಯಾರಿಗೂ ಹಂಚಲಾರೆನೆಂದು ಖಚಿತವಾಗಿ ಹೇಳಿಬಿಟ್ಟನು ಕೃಷ್ಣ. ತನ್ನಿಂದ ಯಾವುದೇ ಪ್ರೀತಿಯನ್ನು ನಿರೀಕ್ಷಿಸದೆ ಇರುವುದಾದರೆ ಮಾತ್ರ ತನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಲು, ಇಲ್ಲದಿದ್ದರೆ ತನಗೆ ಏನು ಬೇಕಾದರೂ ಕೊಡುತ್ತೇನೆ ಇಲ್ಲಿಂದ ಹೊರಟು ಹೋಗಲು ಹೇಳಿದನು. ನಿಮ್ಮ ಅಪ್ಪ ಹಾಕಿದ ಕಂಡೀಷನ್ಗಳಿಗೆಲ್ಲ ಅವಳು ಒಪ್ಪಿಕೊಂಡಳು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.